ಇಲ್ಲಿ ಕುಂತಾರಲ್ಲ ಯಾವಾಗ ಕೊಳ್ಳಾಕೇನ ಅಂತ ಕುಂತಾರ ಅಲ್ಲ ಮೊನ್ನೆ ನಮ್ಮ ತಂಗಿನಿಂದ ಮನುಷ್ಯ ಅಂತ ಇವತ್ತ ನಿನ್ನ ಮಕ್ಕಳು ನಾ ಬರ್ದೆ ಚಿಂತೆ ಮಾಡಬೇಡ. ನಿಮ್ಮ ತಂಗಿಗೆ ಇನ್ನ 18 ವಯಸ್ಸು, ನಿನಗಿನ್ನ ಬಾಳ ಐತಿ. ಇನ್ನು ನಾನು ತೋರಿಸ್ತೀನಿ ಏನೈತೆ ಅಂತ. ನೋಡಪ್ಪ, ನಿಂದಾಗುತ್ತೋ ಇಲ್ಲ ನಂದಾಗುತ್ತೋ? ಎಲ್ಲಿಗೆ ಬರ್ಕೊಂಡಿ? ಎಲ್ಲಿಗೆ ಬರಕಂದ್ರೆ ಏನೈತಿ? ಹೌದಾ? ಏನೈತಿ? ಎಲ್ಲ ಜಾಲಿ ಜಾಲಿ ಜಾಲಿ. ಎಲ್ಲಿಗೆ ಬರ್ಕೋ ಒಟ್ಟು ಜಾಲಿ ಜಾಲಿ ಪೂಚ ಕೂತ ಏನ ಇಟ್ಟ ಮಟ್ಟ ಪೂಚಿನಿ. ನೀ ಪೂಚಿದೆ ಅಂದ್ರೆ ಹಿಂದೆ ಹಿಡಿದು ನಾನು ಗೀಚ್ತೇನೆ. ಸ್ವಲ್ಪ ನಿಂತ್ಕೊಳ್ರಿ. ಬಂದ್ರೆ ನೆನ್ಕ ಬಂದ್ ಸ್ವಲ್ಪ ಒಂದು ಹಿಡ್ಕೊಳ್ರಿ. ಸ್ವಲ್ಪ ಯಾಕೆ ನಿಮ್ಮಂತ ಅರಿಯಾದ ಹುಡುಗಿ ಕೈ ಹಾಕಂದ್ರ ನಮ್ಮಂತ ಅರಿಯಾದ ಹುಡುಗರು ಬಿಡ್ತಾವೇನ್ರಿ? ಏನ್ ಮಾಡ್ತಾರ? ಹೌದು, ಕೈಯಲ್ಲಿ ಹಾಕ್ಲಿ, ಮ್ಯಾಲೆ ಹಾಕ್ಲ ಅಥವಾ ಬುಡಕ ಹಾಕ್ಲ. ಮಾಡ ಹಳೆ ಮಾಡ. ಯಾಕ ಹೆಂಗೈತಿ ಮೈಯಾಗ? ಅಲ್ಲ ಏನೋ ಗಿರಾಕಿ ಕಡ್ದದ ಅಂತ ಹೇಳಿ ನಿಂತ್ಕೊಂಡ್ರ ಹೆಂಗದ ನೋಡ್ರಿ ಮಗ. ಮ್ಯಾಲ ಕೈ ಹಾಕ್ಲ ಬುಡ ಕೈ ಹಾಕಿ ಅಂತ ಯಾಕೆ ಜೋಕ್ಮಾರ ಹಳೆ ಜೋಕ್ಮಾರ ಮೂಳ ಹಳೆ ಮೂಳ. ಅವ್ರೆ ಅದೇ ಸ್ಥಿತಿಗೆ ಬರ್ತೀರಿ ನೀವು. ಮಾಡಿಸಿಕೊಳ್ಳುವವರು, ನಾವು ಮಾಡುವವರು. ಏನದು ಏನದನಿ ಅಂದಿದ್ದು? ನಾ ಏನಂದ್ರಿ? ನೀನು ಗಿರಾಕಿ ಮಾಡಿಸಿಕೊಳ್ಳುವವರು, ನಾವು ಗಿರಾಕಿ ಮಾಡುವವರು ಅಂದೆ. ಹಿಂಗಂದ್ರ ನಾ ಬ್ಯಾರ ತಿಳ್ಕೊಂಡಿದ್ದೆ. ಹೋಗ್ಲಿ ಬಿಡ್ರಿ, ನಿಮ್ಗೆ ಏನ್ ಬೇಕು ಈಗ? ಏನ್ ಬೇಕಂತ ಕೇಳ್ತೀಯಲ್ಲವೇ? ಹಿಂಗ ಮುಚ್ಚಿಟ್ಟು ತೋರಿಸಿರಿ ಹೆಂಗ ಕಾಣಬೇಕು ನೀನು ಒಳಗಿನ ಸಾಮಾನು. ಸ್ವಲ್ಪ ತೆರಳು ತೋರಿಸ್ರಿ ನಿನ್ನ ಒಳಗಿನ ಕನ್ನಡಿನ. ಅಯ್ಯೋ ನಿಮ್ಗ ಕನ್ನಡಿ ಬೇಕೇನ್ರಿ? ನೋಡ್ರಿ ನನ್ ಕಡೆ ಇರೋದು ಒಂದ ಕನ್ನಡಿ. ಇದು ನಿಮ್ ಮನಸ್ಸಿಗೆ ಏನ್ರ ಪಸಂದ್ ಬಂದ್ರ ತಗೋರಿ, ಇಲ್ಲಾಂದ್ರ ಮುಂದೆ ಮನೆಗೆ ಹೋಗ್ತೀನಿ ನೋಡ್ರಿ. ಮತ್ತ ನಿನ್ನ ಕನ್ನಡಿ ಬಹಳ ಚಂದ ಅದ ಬಿಡ್ರಿ. ಅಲ್ರಿ ನಿಮ್ಮ ಕನ್ನಡಿ ಐತಲ್ಲ, ಏನೈತಿ? ಹಿಂದನು ಹಂಗ ಕಾಣ್ತದ, ಮುಂದಿನ ಹಂಗ ಕಾಣ್ತದ. ಮೊದಲು ಹಿಡ್ಕೋ ಕೈಯಾಗ ತಗೋ, ನಂದು ಕೈಯಾಗ ಕೊಡ್ತೀನಿ, ನೀವ್ ಹಿಡ್ಕೋ ಕನ್ನಡಿ. ಅಲ್ರಿ ಕೈಯಾಗ ಏನು ಕೊಟ್ಟಿರಲ್ಲ, ಹಾ. ನಿಮ್ಮದು ಹಿಂದಿನ ಹಂಗ ಕಾಣ್ತದ, ಮುಂದಿನ ಹಂಗ ಕಾಣ್ತದ. ಒಟ್ಟು ನಮ್ಮ ಮುಖನ ಕಾಣುವುದಲ್ಲ ನಿಮ್ಮ ಕನ್ನಡಿಯಾಗ. ಮೂಳ ಹಳೆ ಮೂಳ ಅಲ್ಲ, ನಂದು ಕನ್ನಡಿಗೆ ಮುಖ ಕಾಣನವಲ್ಲ. ಏನ್ ಮಾತಾಡ್ತಿದ್ದೀನಿ ನೀನು? ನೋಡು, ನನ್ನ ಕನ್ನಡಿ ಕೈ ಹಿಡ್ಕೊಂಡು ನಿನ್ನ ಮುಖ ನೋಡ್ಬೇಕಾದ್ರ ನೀ ಏನು ಚಂದ್ರಾಮನು ಬಾಳ ಪಳ 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 ಹೊಳ್ಯಾಕ ನನ್ನ ಕಡೆ ನಿನ್ನ ಮುಖ ಕಾಣಕ. ಅಲ್ಲೇ ನೆಳಿ ನಿಂತ್ರ ಹೆಂಗ ಕಾಣಬೇಕು? ಸ್ವಲ್ಪ ಹೌದಲ್ರಿ, ಹೌದಲ್ರಿ, ಎಷ್ಟು ಚಂದ ಕಾಣ್ತದ ನಿನ್ನ ಕನ್ನಡಿಯಾಗ ನನ್ನ ಮುಖ. ಮುಖನು ಎಬಸ್ಕೋ ಎಬಸ್ಕೋ ಕೂಲನ. ಹೌದಲ್ರಿ, ಎಷ್ಟು ಚಂದ ಕಾಣ್ತದ ನಿನ್ನ ಕನ್ನಡಿಯಾಗ ನನ್ನ ಮುಖ. ಹೋಗ್ಲಿ ಹಂಗಾದ್ರ ಇದ್ರ ರೇಟ್ ಎಷ್ಟು? ರೇಟ್ ಎದ್ರ ರೇಟ್? ಕನ್ನಡಿ ರೇಟ್ ನೋಡ್ರಿ, ಕನ್ನಡಿ ರೇಟ್ 40 ರೂಪಾಯಿ ಆಗತ್ತ. ಏನೋ ಬೋಣಿಗೆ ಮುಂಜಾನೆ ಅಂತ ಯಾಕ ನಿಮ್ಗೆ ಸ್ವಲ್ಪ ಕಡಿಮೆ ಹಿಡಿದು ಕೊಡಕತ್ತೀನಿ. ಯಾಕಂದ್ರ ಪಿಂಜರ್ ಒಣಗ ಇದರ ನಂದಿನ 50 ರೂಪಾಯಿ ಕೊಟ್ಟು ಬಂದಿನಿ, ನಿಮಗಂತ 10 ರೂಪಾಯಿ ಬಿಟ್ಟಿನಿ ನೋಡ್ರಿ. 40 ರೂಪಾಯಿ? ಯಾಕತ್ತ ನಂಗೆ ರೊಕ್ಕ ಬೇಕಂದ್ರ ಬೇಕು. ರೊಕ್ಕ 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 ಎಟ್ಟು ಕುಡ್ತಿ ಕೊಡ್ರಿ ರೊಕ್ಕ. ಇದೇನ್ರಿ ನೀವು ಅಂದಾಗಿಂದ ರೊಕ್ಕನೇ ಸಿಗುವ ಕೈಯಾಗ. ಅದು ಯಾಕಡೆ ಮತ ಮಾಯ ಆಯ್ತು ನಡಿ. ಎಲ್ಲೇ ಒಳಗಡೆ ನೋಡ ಕೈ ಹಾಕಿ ತಕ್ಕೋ. ಅಲ್ಲ ಇದೇನ್ ತೆಗಿತೀನಿ ರೊಕ್ಕನ, ಇದೇನ್ ತೆಗಿತೀನಿ. ನನಗೆ ಬರಬಾರ್ದು. ಎಷ್ಟು ಹಂಗಲ್ಲ 40? ನನ್ನ ಕೈ ಹಾಕಿ ತಕ್ಕೊಲೇನು? ಅಲ್ಲ ಇನ್ನ 60 ನಿನ್ನಲ್ಲಿ ಇಟ್ಕ, ಇನ್ನೇನ್ ಬರಂತ ಬಂದ ಕೊಟ್ಟೋಗಂತ. ಇವ 100 ರೂಪಾಯಿ ಕೊಟ್ರಿ? 100 ರೂಪಾಯಿ ಕೊಟ್ರಿ ಹೆಂಗ್ರಿ ವಾಪಸ್ ನಿಮ್ಗೆ ಚಿಲ್ಲರ ಕೊಡ್ಬೇಕಲ್ಲ? ಚೊಟ್ಟ ಇರ್ಬೇಕೇನಂತ್ರಿ, ಇನ್ನ ಮುಂದಿನ 5 ವರ್ಷದಾಗ ಮತ್ತೆ ಕಲಿತೀವಿ, ಮತ್ತೆ ಅವಾಗ ಬಂದು ಕೊಡಂತ್ರಿ ಅಂತ ನಮ್ಗೆ ರೊಕ್ಕನ. ಎಷ್ಟು ಚಲೋ ಮನುಷ್ಯರಿದ್ರಿ ಇವರು. ಪಾಪ ನಾ ಇವ್ರ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದೆ. ಮೊದಲು ಇವ್ರ ಹೆಸರು ಏನು, ಇವ್ರ ಜಾತಿ ಯಾವ್ದು ತಿಳ್ಕೊಂಡ್ಬಿಡು ಅಂತಾಳ್ರಿ. ಕನ್ನಡ ಏನ ವಿಚಾರ ಮಾಡ್ದಂಗದಲ್ಲ, ಏನದು ಏನಿಲ್ ಬಿಡ್ರಿ. ಅಂದಂಗ ನಿಮ್ ಹೆಸರು ಏನಂತ ಸ್ವಲ್ಪ ಹೇಳ್ತೀರ? ನನ್ನ ಹೆಸರು ಏನ್ ಕೇಳ್ತೀರಿ? ನಮ್ಮ ಹೆಸರು ಅಲ್ರಿ, ನಮ್ಮ ಹೆಸರು ತಗೊಂಡು ನೀವೇನ್ ಮಾಡೋರ್ರಿ?
ನಿಮ್ ಹೆಸರು ತಗೊಂಡು ಸಾವಿರ ರೂಪಾಯಿ ಹಚ್ಚಿ ಕಸ 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 ಮಾಡಿ ನೀರು ಹಾಕೋದು ಕುಡಿತೀನಿ. ಹೆಸರು ಹೇಳಂಗಿದ್ರೆ ಹೇಳಿಲ್ಲ, ದಾರಿ ಬಿಡ್ರೆ ನಾ ಹೋಗ್ತೀನಿ. ಹೇಳ್ತೀನಿ ನಿಂತ್ಕೊಳ್ರಿ, ಹಂಗೆ ಯಾಕೆ ಮಾಡ್ತೀರಿ? ನಮ್ಮ ಹೆಸರು ಗಂಟಪ್ಪ ಅಂತ, ಎಲ್ಲಾರು ಪ್ರೀತಿಯಿಂದ ಗಂಟ ಗಂಟ ಅಂತ ಕರೀತಾರ. ಗಂಟೆಪ್ಪ ಇದು ಹೊಸ ಹೆಸರು. ಮತ್ತೆ ಯಾರು ಒಂಥರ ಗಂಟೆ ಬಡದಾರ ಇಲ್ಲಿ ಅಲ್ಲ, ನನ್ನ ಹೆಸರು ಅಂದ್ರೆ ಡೂಪ್ಲಿಕೇಟ್ ಅಂತ ಮಾಡಿ ಏನ ಕರ್ಕೊ ಪೂಸ್ತೀನಿ. ಯಾಕೆ ಅವಸರ ಮಾಡ್ತಿ? ಗಂಟೆಪ್ಪ ಅಂತ ಇದು ಎಂತ ಹೆಸರು? ಅವನು ನಾನು ಕಲ್ಲಪ್ಪ ಮಲ್ಲಪ್ಪ ಎಲ್ಲಪ್ಪ ಅಂತ ಹೆಸರು ಕೇಳಿ ಗಂಟೆಪ್ಪ ಅಂತ. ಮತ್ತೇನ್ರ ಕಂಪ್ಯೂಟರ್ದಾಗಿಂದ ಹೆಸರು ಬಂದೆ ನಿಮ್ದು? ಅಲ್ಲ, ಗಂಟಪ್ಪ ಅಂತ ಯಾರು ಇಟ್ಟಾರ ಅಂಜನ? ಅದು ಒಂದ್ ದೊಡ್ಡ ಕತ್ತಿನ ಹೇಳ್ತೀನಿ ಕೇಳ. ಏನ್ರಿ ಅದು? ನಮ್ ತಾತ ಇದ್ನಲ್ಲ, ಹಾ ಒಬ್ಬಾಕಿನ ಇಟ್ಕೊಂಡಿದ್ನಂತ. ಆಕಿ ಹೆಸರು ಗಂಡನ ಮವ್ವ ಅಂತ. ನಮ್ಮವ್ವ ನನ್ನ ಅಡಿಯೋ ಸಮಯದಲ್ಲಿ ಪಕ್ಕದಾಗ ಕುಳಿತುಕೊಂಡಿದ್ಲಂತ. ನಾನು ಹೊಟ್ಟೆಯಾಗಿನಿಂದ ಭೂಮಿಗೆ ಬಿದ್ದ ತಕ್ಷಣ ನಂದು ಪಕ್ಕ ನೋಡಿ ಗಂಟಪ್ಪನೇ ಬಂದನವ ಮಗಳ ಅಂದ್ಲಂತ. ಅವತ್ತಿನಿಂದ ಇವತ್ತಿನ ತನಕ ಎಲ್ಲಾರು ಗಂಟಪ್ಪ ಮಾಮ ಅಂತ ಕರೀತಾರ್ರಿ. ಅಲ್ಲ ಎಲ್ಲರದು ಗಂಟೆ ಇರ್ತೈತಿ, ಇವನ್ ಎಂತ ಗಂಟ್ರಿ ಇರ್ಬೇಕು? ನಮ್ಮದು ದೊಡ್ಡದಾದ ಗಂಟೆ. ಹೌದಾ? ಒಂದು ಸಲ ಬಡದ್ರ 3 ಸಲ ಅಂತದ. ಅಂದ್ರೆ ಬಾಳ ಬಿರ್ಸೈತ್ ಬಿಡಿ ಗಂಟೆ. ಬಿರುಸಾಯ್ತು ಅಂತ ಕೇಳ್ತಾನೆ. ಗಂಟೆ ಯಾವಾಗ ಮೆತ್ತಗಿರ್ತಾವನ? ಹೌದಾ? ಅಲ್ಲ ಎಲ್ಲರೂ ಬಾಳ ಬಿರ್ಸಿರ್ತೈತಿ, ಅದಕ್ಕಿಂತ ನೀನ್ ಜಾಸ್ತಿ ಐತೆ ಅಂತ ಕೇಳಿ. ಮತ್ತೆ ಹೋಗಿ ದೇವ್ರ ಕೂಡ ಒಂದು ಗಂಟೆ ಒಂದ್ ಸಲ ಹೊಡ್ಯಾರ ಒಂದ್ ಸಲ ಬಿಟ್ರೆ ಅವ್ರು ಬಾದಾರ ಹೊಡಿತಾರ. ನಾವು ಹೊಡ್ಯಾರೆ ಮತ್ತೆ ಬೆಳತಾನೆ ಚಂಜಾಗತಾನೆ. ಗಂಟಪ್ಪ ಬಾರಿ ಚಂದ ಬಿಡಿ ನಿಮ್ ಹೆಸರು. ಅಂದಾಗ ನಿಮ್ದು ಕಾಯಕ ಏನ್ ಮಾಡ್ತೀರಿ ನೀವು? ನಮ್ಮ ಕಾಯಕ ಏನ್ ಕೇಳ್ತೀರಿ? ಈ ಮುಖ ನಾವು ಆಡೋದ್ರಿಂದ ಅಮೃತಪುರದ ಆಳಕ್ ಮುಟ್ಟದ ಅಷ್ಟು ದೊಡ್ಡದೈತಿ ನಮ್ ಕಾಯಕ. ಏನ್ರಿ ಅಷ್ಟು ದೊಡ್ಡದೈತೆ ನಿಮ್ದು? ಅದ್ ಏನೈತ್ರಿ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಅದೇ ರೀ, ಇಲ್ಲಿ ಕುಂತಾರಲ್ಲ ಇವ್ರಿಗೆಲ್ಲ ಬಿಡೋದ್ ನಾನೇ. ಏನದು? ನೀರ್ ಬಿಡೋದ್ರಿ ಮತ್ತೇನೇನು ತಿಳ್ಕೊಂಡಿಗೆ ಅಂತ ನೀನು. ಅಲ್ಲ ನೀವು ಇವ್ರಾಗ ನೀರ್ ಬಿಡೋ ವಾಟರ್ ಮ್ಯಾನ್ ಏನು? ಹೌದು ಮತ್ತೆ ನನ್ನ ಹೆಸರು ಕೇಳಿದ್ರಿ, ನನ್ನ ಹೆಸರು ನಮ್ಮ ಕಾಯಕ ಕೇಳಿದ್ರಿ. ನಿಮ್ಮದು ಏನಂತ ಹೇಳ್ತೀರೇನು? ಮತ್ತೆ ಏನದು? ನಂದು ಏನದು? ಅದೇ ನಿಮ್ಮ ಹೆಸರು. ನನ್ನ ಹೆಸರ ಹೇಳ್ಯ? ಎಲ್ಲಾರು ಹೆಸರಿದ್ರಿಲ್ಲ ಹೇಳ್ಯ? ನನ್ನ ಹೆಸರು ಗೌರಿ ಅಂತ. ಗೌರಿ? ಅಲ್ಲ, ಗೌರಿ ಬಹಳ ಚಂದ ಬಿಡ್ರಿ ನಿಮ್ಮ ಹೆಸರು. ಅಲ್ರಿ ಮತ್ತೆ ನಾನು ಗೌರಿ ಅಂತ ಕರಿಲ, ಕನ್ನಡಿ ಅಂತ ಕರಿಲ, ಏನಂತ ಕರಿಲಿ? ಪ್ರೀತಿಯಿಂದ ಗೌರಿ ಅಂತ ಕರಿ ಸಾಕು ನೋಡ್ರಿ. ಹೌದಾ? ಪ್ರೀತಿಯಿಂದ ನಿನ್ನ ಗೌರಿ ಅಂತ ಕರಿತೀನಿ. ಮತ್ತೆ ಇತ್ತಾನಲ್ಲ ಇತ್ನಿ ಏನಂತ ಕರಿಯಾಕಿ ನೀನ? ಕರಿಯ ಏನಂತ ಕರಿಬೇಕು ಹೇಳ್ರಿ? ಅಚ್ಚ ಕನ್ನಡದಾಗ ನಿನ್ನ ಇಂಪಾದ ಧ್ವನಿಯಿಂದ, ನಿನ್ನ 2 ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಾ ನಿನ್ನ ಬೆರಳು ನಿನ್ನ ತುಟಿನಾಗ ಇಟ್ಟ ಮಾಮ, ಓ ಮಾಮ, ಗಂಟಪ್ಪ ಮಾಮ ಅಂದ್ರೆ ಸಾಕ. ಮಾಮ, ಗಂಟಿ ಮಾಮ, ಸರಿ ಇನ್ನೊಂದು ಸಲ ಮಾಮ, ಅನುಗೌರಿ ಇನ್ನೊಂದ್ಸಲ ಅನ್ಲ ಅನ ಗಂಟಪ್ಪ ಮಾಮ. ಯಬಸ್ ಯಬಸ್. ಚೈವಿರ ಚಿತ್ತ
ನನ್ನ ಮಗ ಹೋಗಿ ಬಾರಿ ಚಂದ ಓದ್ತು ಬಿಡು ನೀನು ಹೋಗ್ಬರ್ಲ ಹೆಂಗಾದ್ರೆ ನಂಗೆ ಟಾಟಾ ಟಾಟಾ ಬಾಯ್ 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 ಟಾಟಾ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಪ್ರಚಂಡ ರಾವಣ
ನಮಸ್ಕಾರ. ಏನೋ ಆಲೋಚನೆ ಮಾಡುವ ಆಗಿದೆಯಲ್ಲ. ಕಮಾನ್ ಸುರೇ ಕಮಾನ್. ಆಲೋಚನೆ ಮಾಡೋದವ್ರ ನಾನಲ್ಲ. ಒಟ್ಟು ನೀವು ಬರಬೇಕೆ ಏಕೆ ಲೇಟು? ಹೌದು ಗೌಡ, ಬರೋದಕ್ಕೆ ಸ್ವಲ್ಪ ಟೈಮ್ ತಗಬೇಕಾಗಿ ಬಂತು. ಆ ಮಕ್ಕಳ ಪತ್ರಗತ ಪ್ರಕಾಶ ಎಷ್ಟು ಅಸಹ್ಯವಾಗಿ ಬರ್ತದೆ ನಮ್ಮ ಚರಿತ್ರೆಯನ್ನು. ಈ ಪೇಪರ್ ನಲ್ಲಿ ನೋಡು ಗೌಡ. ಏನು ನಮ್ಮ ಬಗ್ಗೆ ಪೇಪರ್ನಲ್ಲಿ ಬಿಟ್ಟ ಏನಂತ ಬರುವುದೇನೋ ಮಚ್ಚ? ಗೌಡ, ಸರ್ಕಾರದಿಂದ ಮಂಜೂರಾದ ಹಣವೆಲ್ಲ ದುರ್ಬಳಕೆ ಆಗುತ್ತದೆ. ಅದೆಲ್ಲ ಈ ಊರಿನ ಸಾರ್ವಜನಿಕರಿಗೆ ಮುಟ್ಟುತ್ತಿಲ್ಲ. ಅದೆಲ್ಲ ಈ ಊರಿನ ಶ್ರೀಮಂತರ ಮನೆಯ ತಿರುಗೇಲಿಯಲ್ಲಿ ನಾಟ್ಯ ಮಾಡುತ್ತದೆ ಬರ್ತಾರೆ ಆ ಮುಟ್ಟಾಳ ಪತ್ರಗತ ಪ್ರಕಾಶ. ಪ್ರಕಾಶ್ ಹೊರಗೆ ತೋರಿಸಿದಲ್ಲ ನಿನ್ನ ಮಂಕು ಬುದ್ಧಿಯನ್ನು. ಅಂದರೆ ಈ ಊರಿನಲ್ಲಿ ನಮ್ಮನ್ನು ಎದುರಾಕಿಕೊಂಡು ನಮ್ಮವರೆಗೆ ಜೀವನ ಸಾಕ್ಷಿ ಬೆಟ್ಟೆಯಾ? ನಿನ್ನ ಮನೆಯಿಂದಾನೆ ಮುರಿದು ನಿನ್ನ ಕಿರೀಟದ ತಲೆಗೆ ಕಲ್ಲದಿದ್ದರೆ ನನ್ನ ಎದುರು ಕವಿದು
ನನ್ನ ತಂಗಿ ನನಗೆ ಕೊಡುವ ಪ್ರೀತಿ ವಾತ್ಸಲ್ಯ ಕೊಡ್ತೀರಾ? ಇಲ್ಲ ನನ್ನ ತಂಗಿಯ ಮಾನದಂಗ ಮಾಡಿ ಸೀರೆ ಅದು ಕೊಡ್ತೀರಾ? ಇಲ್ಲ ನೀವು ಮಾಡಿದ ಅವಮಾನ ಕಾರಣ ಜೀವ ಕಳೆದುಕೊಂಡಲ್ಲ ಜೀವ ಕೊಡ್ತೀರಾ? ತಂಗಿಯ ಸ್ಥಾನವಿಲ್ಲದ ಸ್ಥಾನಗಳು ನನ್ನ ತಂಗಿಗೆ ಬೆಲೆ ಕಟ್ಟುತ್ತಲೇ ಬರುತ್ತದೆ. ಮನೆಯಲ್ಲಿ ಹಣ ಇಟ್ಟುಕೊಂಡು ಮೈದಾನ ನಡೆಯುವುದು ನಿಗರಾಗಿದ ಹಣ ಹಾಡುವೆ ಎಚ್ಚರ. ನನ್ನ ಎಚ್ಚರ ಬಗ್ಗೆ ಮಾತನಾಡ್ತಾರೆ ಮೋಕ್ಷ. ಏನು ಅನ್ಯಾಯವಾದ ಪಾಪ ಎಂದು ರೂಪಿಸಿದರೆ ಮನರಂಗದ ಮಾತನಾಡದೆ ಜಾಸ್ತಿ ನಿಗಿರೇಡಿದರೆ ಯಾರು ಕೇಳುವರಿಲ್ಲ ನಿನ್ನ ಚದುರಂಗದ ಆಟ. ಸುಮ್ಮನೆ ನಾವು ಹೇಳಿದಾಗ ಕೇಳಿದರೆ ಸರಿ, ಇಲ್ಲವಾದರೆ ಕೊಟ್ಟಲು ನಮ್ಮಿಂದ ಎಷ್ಟಿದೆ ಪವರ್ ಎಂದು. ಸಂಪಾದನೆ ಮಾಡಿದ ಮಾರಿಗೆ ಶ್ರೀಮಂತಿಕೆಯಿಂದ ಬೆಳೆಯುವ ಸೋಲ ನಾನು ಹಿರಿಯರ ಸಮಯದಲ್ಲಿ ಬಂದು ನನ್ನ ಮನಕ್ಕೆ ಮನ ಬಂದದ್ದು ನನ್ನ ತಂಗಿಯ ಸೀರೆಯನ್ನು ಹಾಳು ಮಾಡಿದೆಯಾ? ನನ್ನ ತಂದೆ ತಾಯಿ ಕಳೆದುಕೊಂಡು ತಂದೆ ತಾಯಿಯ ಹೆಸರನ್ನ ತೋರಿಸಿದೆ. ಮುದ್ದಾಗಿ ಹಣ್ಣರ ಹೊರಗಿಳಿಯುತ್ತೆ, ಯಾವ ಧೂಳವನ್ನು ಮೇಲೆ ಬೀಳುತ್ತೆ ಬೆಳೆಸಿದೆ ಅಂತ ಬಂಗಾರದ ತಂಗಿಯ ಸೀರೆಯನ್ನು ಹಾಳು ಮಾಡಿದೆ. ಅದೇ ನನ್ನ ತಂಗಿ ಇರುವ ಸ್ಥಾನದಲ್ಲಿ ನಿನ್ನ ತಂಗಿ ಇದ್ದರೆ ನೀನು ಏನು ಮಾಡಿದೀಯ? ಹಣ್ಣದ ಹಾಸಿಗೆ ಹಾಸಿ ಆಶ್ರಯ ಪಡುವೆ ಇಲ್ಲ. ನಿನ್ನ ತಂಗಿ ಬಲಗಳ ತಲೆದಿರುವ ನನ್ನ ತಂಗಿಯ ಬಗ್ಗೆ ಮಾತನಾಡ್ತಾರೆ ಮುಚ್ಚ. ನಿನ್ನ ಬಾಯಿಯಿಂದ ನನ್ನ ಮನೆತನ ಕಂಡು ಲೇ ಪುಣ್ಯ, ಕಿರಿ ಬೇಳಿನ ಕಿಮ್ಮತ್ತಿಲ್ಲ. ಅದೆಷ್ಟೋ ಧೈರ್ಯ ನಿನಗೆ ನಮ್ಮ ಎದುರು ನಿಂತು ಮಾತನಾಡುವುದು. ತಾಯಿಯ ಗರ್ಭದಾಗ ಇರುವಾಗ ಗಂಡ ಎಂದು ಗಂಡಸೆ ಭರತ ಭೂಮಿಗೆ ಬಂದಿತ್ತು. ಶ್ರೀಮಂತಿಗೆ ಸೌಕರ್ಯವೇ ಹಣ ಹೈತೆಯಿಂದ ಸಿಕ್ಕ ಸಿಕ್ಕ ಭರತ ನಾರಿಯರ ಮೇಲೆ ಕಣ್ಣಿಟ್ಟರೆ ಇಟ್ಟರು ನಿಮ್ಮ ಕಣ್ಣುಗಳಲ್ಲಿ ಕಿತ್ತವ ಧೈರ್ಯ ತುಂಬಿದ ಸೂರ ಈ ಪುಣ್ಯ ಭೂಮಿದಲ್ಲಿ ಇದ್ದಾನನ್ನು ಬರಬಾರದು. ನಾನು ತಲೆ ಮರೆತು ಹೊಸ ಜೀವನ ಸಾಗಿಸುವ ದಾನಿಯನಾಗಬೇಕು. ಅದು ಅಲ್ಲದೆ ನಿನಗೆ ಏನು ಬೇಕು ಹೇಳು ಕೊಡುತ್ತೇನೆ. ಹೌದು ಅಭಿನೋಡ, ವೃದ್ಧೆಗೌಡ ಹೇಳೋದು ಸರಿ ಇದೆ. ನಿನಗೇನು ಬೇಕು ಕೇಳು. ಆ ಯಾವ್ದೋ ಆಸ್ತಿ ಬೇಕಾ, ಇಲ್ಲ ಯಾವ್ದಾದ್ರು ಕೆಲಸ ಬೇಕಾ? ಹೇಳು, ಹೇಳು. ನಾನು ಹೇಳೋದಕ್ಕೆ ಹೇಳಿದ್ರೆ ಕೊಡ್ತೀರಾ? ಕೊಡ್ತೀರಾ? ನನ್ನ ತಂಗಿ ನನಗೆ ಕೊಡುವ ಪ್ರೀತಿ ವಾತ್ಸಲ್ಯ ಕೊಡ್ತೀರಾ? ಇಲ್ಲ ನನ್ನ ತಂಗಿಯ ಮಾನದಂಗ ಮಾಡಿ ಸೀರೆ ಅದು ಕೊಡ್ತೀರಾ? ಇಲ್ಲ ನೀವು ಮಾಡಿದ ಅವಮಾನ ಕಾರಣ ಜೀವ ಕಳೆದುಕೊಂಡಲ್ಲ ಜೀವ ಕೊಡ್ತೀರಾ? ತಂಗಿಯ ಸ್ಥಾನವಿಲ್ಲದ ಸ್ಥಾನಗಳು ನನ್ನ ತಂಗಿಗೆ ಬೆಲೆ ಕಟ್ಟುತ್ತಲೇ ಬರುತ್ತದೆ. ಮನೆಯಲ್ಲಿ ಹಣ ಇಟ್ಟುಕೊಂಡು ಮೈದಾನ ನಡೆಯುವುದು ನಿಗರಾಗಿದ ಹಣ ಹಾಡುವೆ ಎಚ್ಚರ. ನನ್ನ ಎಚ್ಚರ ಬಗ್ಗೆ ಮಾತನಾಡ್ತಾರೆ
ನನಗೆ ಯಾಕೋ ಭಯ ಆಗ್ತಾ ಇದೆ. ಅವನ ಆಡಿದ ಮಾತುಗಳನ್ನು ಕೇಳಿದರೆ ಅವನಿಗಾದ ಅನ್ಯಾಯಕ್ಕೆ ನನ್ನನ್ನು ನೋಡು ಸೂರ್ಯ, ನಿನ್ನನ್ನು ಬಂದು ಬಿಡುತ್ತಾರೆ ಎನ್ನುವ ಭಯ ನಿನಗೆ ಇದೆಯಾ? ಬದಲುವ ಸಾಲ ಎಂದಿಗೆ ಬೆನ್ನಚ್ಚಿ ಕಚ್ಚುವುದಿಲ್ಲ. ಇದು ಒಂದು ಬದಲುವ ಸಾಲ ಎಂದು ಎದುರಿಸಿಕೊಂಡು ನಡೆದಾಡಬೇಕು ಅವನ ಕಣ್ಣ ಮುಂದರೆ. ನೋಡು ಸೂರ್ಯ, ಇದೇ ಖುಷಿಯಲ್ಲಿ ಕುಡಿದು ಕುಪ್ಪಳಿಸೋಣ. ನಡಿಗೆಳೆಯ ಹೋಗೋಣ.
ಎಷ್ಟು ಪ್ರಶಾಂತವಾಗಿದೆ ಈ ಸುಂದರ ನಂದನ. ಮೈ ಮರೆತು ಕುಣಿಬೇಕೆನ್ನುವುದು ನನ್ನ ಮನ. ಕೂಗು ಕೂ ಎಂದು ಕೂಗುವ ಕೂಗಿದೆ ಒಂದು ಮಧುರ ಕಂಠದ ಇಂಪಾದ ಸ್ವರ. ಮರಗಳ ಮೇಲೆ ಕುಳಿತು ಮೈ ಮರೆತು ಮುದ್ದಾಡೆ ತರದ ಪಕ್ಷಿಗಳು. ಆಹಾ, ಈ ಬೀಸುತ್ತಿರುವ ತಂಗಾಳಿಗೆ ಸರಿಯಾಗಿ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ ನನ್ನ ಪ್ರಿಯ ಶ್ರುತಿ. ಇಷ್ಟಕ್ಕಾದರೆ ಈಕೆ ಬರಲ್ಲ. ನನಗೆ ಗೊತ್ತು ನನ್ನ ಪ್ರೀತಿ ಹೀಗೆ ಮಾಡಿರೋದು. ಪ್ರಕಾಶ್, ನಾನು ಬರುವುದು ಸ್ವಲ್ಪ ತಡವಾಯಿತು. ನಿಮ್ಮ ಮನಸ್ಸಿಗೆ ಬೇಸರವಿಲ್ಲ ತಾನೇ? ಬೇಜಾರ ಶ್ರುತಿ? ನೀನು ಕಂಡ ಕ್ಷಣವೇ ಬೇಸರವೆಲ್ಲ ಮಾಯವಾಗಿ ಸಂತೋಷ ಉಕ್ಕಿ ಆಕಾಶದ ಮೇಲೆ ಎಳೆದಷ್ಟು ಆನಂದವಾದ ಕಡೆ ಈ ನನ್ನ ಮನ. ನನಗೂ ಕೂಡ ಅಷ್ಟೇ ಪ್ರಕಾಶ್. ಅರಳುವ ಮಲ್ಲಿಗೆ ಹೂವನ್ನು ಕಂಡು ನಿಮ್ಮ ಸ್ನೇಹ ಬಯಸಲು ಹಾತೊರೆಯುತ್ತಿದೆಯೇ ನಮ್ಮ ಮನ ಪ್ರಕಾಶ್. ಶ್ರುತಿ, ನನಗೂ ಎಂದು ಮೂಡದ ಹೊಸ ಆಸೆಯ ಆಕಾಂಕ್ಷ ಮುಡಿ ನನ್ನನ್ನು ಹಗಲು ಇರುವ ಹೃದಯದಲ್ಲಿ ಗೂಡು ಕಟ್ಟೆ ವೀಣೆಯಂತೆ ಮೀಟುತ್ತಿರುವ ಸುಂದರಿ. ನೋಡಿ ಪ್ರಕಾಶ್, ನಾನು ಹೇಳುವ ಮಾತನ್ನು ಕೇಳಿ. ನನ್ನ ತಂದೆ ತಾಯಿ ಯಾರೂ ಇಲ್ಲದ ತಪ್ಪಲಿ ನಾನು. ನನಗೆ ಇರುವ ಒಬ್ಬರೇ ಒಬ್ಬರು ಮುತ್ತಜ್ಜ ಮಾತ್ರ. ಅವರಿಗೂ ಕೂಡ ವಯಸ್ಸಾಗಿದೆ. ಅದಕ್ಕೆ ನನ್ನ ಏನು ಶ್ರುತಿ, ನಿನ್ನ ಮುಂದಿನ ನಿರ್ಧಾರ ಅಂದರೆ ಮದುವೆ ವಿಷಯ ತಾನೆ? ಹೌದು. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ದಾರೆ, ನಿಮ್ಮ ತಂಗಿ ಇದ್ದಾರೆ. ಅವರಿಬ್ಬರಿಗೂ ನಮ್ಮ ಪ್ರೀತಿಯ ವಿಷಯ ಗೊತ್ತಾದ್ರೆ ನನ್ನನ್ನು ಹುಚ್ಚಿ, ನೀರನ್ನು ಬಿಟ್ಟು ಮೀನಿರಲು ಸಾಧ್ಯವೇ? ಗೂಡನ್ನು ಬಿಟ್ಟು ಅಕ್ಕಿ ಇರಲು ಸಾಧ್ಯವೇ? ಬಂಗಾರದ ಗೊಂಬೆನ ಬಿಟ್ಟು ಕೊಡುವ ಮೂರ್ಖ ನಾನಾಗಲ್ಲ. ನಿನ್ನ ಗುಣವನ್ನು ಮೆಚ್ಚಿ ಪ್ರೀತಿ ಮಾಡಿದ ಯುವಕ ನಾನು. ದುಡ್ಡು ಇದ್ದ ಯುವಕರನ್ನು ಬಡ ಸ್ತ್ರೀಯರು ನಂಬುದು ಬಹಳ ಕಷ್ಟ. ನೀನು ಆಡುವ ಮಾತು ಸತ್ಯವಾದರೆ ಅಜ್ಞಾನದ ಶ್ರೀಮಂತರ ಸಾಲಿನಲ್ಲಿ ನಿಂತ ಪತ್ರಕರ್ತ ನಾನಲ್ಲ ಶ್ರುತಿ. ಹಾಗಾದ್ರೆ ನನಗೊಂದು ಮಾತು ಕೊಡುತ್ತೀರಾ ನೀವು? ಏನಂತ ಶ್ರುತಿ? ಇನ್ನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ಸತಿಯಾಗಿ ಸ್ವೀಕರಿಸ್ತೀನಿ ಅಂತ ನನಗೆ ಮಾತು ಕೊಡಿ. ಶ್ರುತಿ, ಬಡತನದಲ್ಲಿ ಬೆಳೆದು ಸುಖ ದುಃಖಗಳಂತೆ ನೀರಿನಂತೆ ಕುಡಿದು ಜೀವನ ನಡೆಸುವ ಹೆಣ್ಣು ನೀನಾಗಿರುವಾಗ ನಿನ್ನನ್ನ ಕೈ ಹಿಡಿದು ನನ್ನ ಮನೆಯ ಬೆಳಗುವ ಶ್ರೀ ಗೌರಿ ನೀನು ಆಗಬೇಕೆನ್ನುವುದು ನನ್ನ ಮನದ ಬಯಕೆ ಶ್ರುತಿ. ನಾನು ಕೂಡ ಇದೇ ಕನಸನ್ನು ಕಾಣ್ತಾ ಇದ್ದೆ. ನೋಡಿ, ನಿಮ್ಮ ಮನೆ ಬೆಳಗುವ ಬಹಳ ಜ್ಯೋತಿ ಆಗಬೇಕೆನ್ನುವುದೇ ನನ್ನ ಆಸೆ ಅಂತ. ಶ್ರುತಿ, ನೀನು ಕಾಣುವ ಕನಸು ನನಸಾಗದು ಖಂಡಿತ. ಆದರೆ ಏಕೆ ಆದ್ರೆ ಎನ್ನುವ ಮಾತು ನಿಮ್ಮ ಬಾಯಲ್ಲಿ ಯಾಕೆ? ಈ ಬರುವ ಕನಸು ಕಾಣುತ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ನೀವು? ಹುಚ್ಚಿ, ನಾನು ಹೇಳುತ್ತಿರುವುದು ಬೇರೆ, ನೀನು ತಿಳಿದುಕೊಂಡದ್ದು ಬೇರೆ. ನನ್ನ ಮನೆಯಲ್ಲಿ ಬೆಳೆದು ನಿಂತಿರುವ ನನ್ನ ತಂಗಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ ಮೇಲೆ ನಿನ್ನ ಮದುವೆ ಅಲ್ಲಿವರೆಗೂ ಕದ್ದು ಮುಚ್ಚಿ ಜಂಗಲ್ ಪಾರ್ ಸುತ್ತಾಡಿದ್ರೆ ಏನಂತೀಯ ನನ್ನ ಚಿನ್ನ? ನೀವು ಯಾವಾಗ ಅಂತಿರೋ ಅಲ್ಲಿವರೆಗೂ ನಾನು ಕಾಯುತ್ತೇನೆ. ಮದುವೆ ಆಗಲು ಸಿದ್ಧ ನಾನು. ಒಂದು ವೇಳೆ ನಾನು ನಿನ್ನ ಮದುವೆ ಆಗಲು ಸಿದ್ಧ ನಿಲ್ಲಿದ್ದರೆ ನೀನು ಏನು ಮಾಡುವೆ ಶ್ರುತಿ? ಜೀವನ ಪರ್ಯಂತ ನನ್ನ ಪ್ರೇತಮನ ನೆನಪಿನಲ್ಲಿ ಇದ್ದು ನನ್ನ ಪ್ರಾಣವನ್ನೇ ಬಿಡುತ್ತೀನಿ ನಾನು. ಶ್ರುತಿ, ಈ ಪತ್ರಕರ್ತ ಪ್ರಕಾಶನೆಂದರೆ ಅಷ್ಟೊಂದು ಇಷ್ಟನಾ? ಹೌದು ಪ್ರಕಾಶ್, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನ್ನಿಂದ ಸಾಧ್ಯವಿಲ್ಲ ಪ್ರಕಾಶ್, ನನ್ನಿಂದ ಸಾಧ್ಯವಿಲ್ಲ. ಗುಲ್ಬರ್ಗ ಕಾಲೇಜಿನಲ್ಲಿ ಓದುವಾಗ ನಿಮ್ಮ ನಡೆ ನುಡಿಯನ್ನು ಅರ್ಥಕೊಂಡು ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೆ. ನನ್ನ ಹೆತ್ತವರ ಮೇಲಾಣೆಯೂ ಸತ್ಯ. ಇದೇ ನನ್ನ ಬಹಳ ಕನ್ನಡ. ನಿಜವೇನು? ಹೌದು.
ನೀನೆಂದೀವು ಕಾಯ್ತಾ ಇರುತ್ತಾರೆ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್. ಮತ್ತೆ ನನ್ನ ಭೇಟಿ ಭೇಟಿಯಾಗೋಣ. ನಾನಿನ್ನು ಬರ್ತೀನಿ. ಟಾಟಾ ಟಾಟಾ.